ಕಾರವಾರ ತಾಲೂಕಿನ ಮುದುಗ ಅಂಗನವಾಡಿಯಲ್ಲಿ ಗಲಾಟೆಯಾಗಿದೆ. ಕಾರಣ ಬೇರೆ ಕಾರ್ಯಕರ್ತೆಯನ್ನ ಅಥವಾ ಅಂಗನವಾಡಿ ಸಿಬ್ಬಂದಿಯನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿರೋದು. ಅಂಗನವಾಡಿಗೆ ಬೇರೆ ಕಾರ್ಯಕರ್ತೆಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. 4 ತಿಂಗಳು ಅಂಗನವಾಡಿಗೆ ಬೀಗ ಜಡಿದಿದ್ರು ಗ್ರಾಮಸ್ಥರು. ಕಾರವಾರ ತಾಲೂಕಿನ ಮುದುಗ ಅಂಗನವಾಡಿ ಕೇಂದ್ರದಲ್ಲಿ ಆಗಿರುವ ಘಟನೆ ಇದು. ಸೀ ಬರ್ಡ್ ನೌಕಾನೆಲೆ ನಿರಾಶ್ರಿತರ ಕೇಂದ್ರದ ಅಂಗನವಾಡಿಗೆ ಬೀಗ ಹಾಕಲಾಗಿದೆ. ಸ್ಥಳೀಯ 16 ಜನ ಮಹಿಳೆಯರು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಂತೆ. ಸ್ಥಳೀಯರನ್ನ ಕಡೆಗಣಿಸಿ ಬೇರೆ ಭಾಗದವರನ್ನ ನೇಮಕ ಮಾಡಿದ್ದಾರೆ ಅಧಿಕಾರಿಗಳ ನಡೆಗೆ ಅಂಗನವಾಡಿಯತ್ತ ಗ್ರಾಮಸ್ಥರು ಕೂಡ ಸುಳಿದಿಲ್ಲ. ಸ್ಥಳೀಯರಿಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಅಧಿಕಾರಿಗಳ ನಡೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 4 ತಿಂಗಳು ಅಂಗನವಾಡಿಗೆ ಬೀಗ ಹಾಕಲಾಗಿತ್ತು. ಕಾರಣ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಈಗ ಸರಿಸುಮಾರು ಅಲ್ಲಿ 16 ಜನ ಮಹಿಳೆಯರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಹುದ್ದೆಗೆ ಸ್ಥಳೀಯರಿಗೆ ಮಾನ್ಯತೆ ಕೊಡಬೇಕು, ಸ್ಥಳೀಯರನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ನೀಡಲಾಗಿದೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಾರ್ಯಕರ್ತೆ ಅಕ್ಕ ಬಂದಿದ್ದಾರಲ್ಲ, ಅವರು ನಮ್ಮ ಊರಿಂದ 6 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಹಾಗೆ ಅವ್ರು ಬಂದಿದ್ದು ನಮಗೆಲ್ಲರಿಗೂ ವಿರೋಧ ಇದೆ, ಸ್ಥಳೀಯರಿಗೂ ಹೌದು ಎಲ್ಲರಿಗೂ. ಹಾಗೆ ಅವರು ಅಧಿಕಾರಿಗಳಿಗೆಲ್ಲ ನಾವು ಹೋಗಿ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ದೇವೆ. ಇನ್ನೂ ತನಕ ಅವರಿಂದ ಎಲ್ಲ ಮಾಹಿತಿ ಕೊಟ್ಟಿದ್ದರೂ ಸಹ ಯಾವುದೇ ರೀತಿ ಉತ್ತರ ಬಂದಿದೆ, ಆದರೆ ಮತ್ತೇನು ಹೇಳ್ತಾನೆ ಇಲ್ಲ. ಅದ್ರ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷಗಿರಿ, 4 ತಿಂಗಳು ಅಂಗನವಾಡಿಗೆ ಬೀಗ ಹಾಕಿದ್ರು ಗ್ರಾಮಸ್ಥರು. ಕಾರಣ ಸ್ಥಳೀಯರೇ ನೇಮಕ ಆಗಬೇಕು ಅಂತ 16 ಜನ ಅರ್ಜಿ ಸಲ್ಲಿಸಿದ್ರು ಕೂಡ ಸ್ಥಳೀಯರಿಗೆ ಯಾಕೆ ಮಾನ್ಯತೆ ಕೊಟ್ಟಿಲ್ಲ ಈ ಪ್ರಶ್ನೆ ಬರುತ್ತೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶನ ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮುದುಗಾದ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯ ನೇಮಕ ವಿಚಾರದಲ್ಲಿ ವಿವಾದ ಕೂಡ ಉಂಟಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದ ಸ್ಥಳೀಯ 16 ಮಹಿಳೆಯರು ಸೇರಿ ಒಟ್ಟು 21 ಜನ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಅಧಿಕಾರಿಗಳು ಸ್ಥಳೀಯರನ್ನು ಕಡೆಗಣಿಸಿ ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ದೂರದ ವ್ಯಕ್ತಿಯವರವರೆಗೆ ಆಯ್ಕೆಯನ್ನು ಮಾಡಿದ್ದಾರೆ. ಇದು ಗ್ರಾಮಸ್ಥರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಅಧಿಕಾರಿಗಳ ಒಂದು ನಡೆಗೆ ಆಕ್ರೋಶ ವ್ಯಕ್ತಪಡಿಸಿ ಕಳೆದ 4 ತಿಂಗಳಿಂದ ಅಂಗನವಾಡಿ ಕಚೇರಿಗೆ ಬೀಗ ಜಡಿದಿದ್ರು. ಆದ್ರೆ ಶೇಷಗಿರಿ, ವಾಪಸ್ ಬರ್ತೀನಿ ಈ ಬಗ್ಗೆ ಮಾತನಾಡೋದಕ್ಕೆ. ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ದೇವಾನಂದ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. 4 ತಿಂಗಳು ನಿಮ್ಮ ಗ್ರಾಮದ ಅಂಗನವಾಡಿಗೆ ಬೀಗ ಹಾಕಿದ್ರು. ಸ್ಥಳೀಯರಿಗೆ ಅವಕಾಶ ಸಿಗಬೇಕಾಗಿತ್ತು, ಸ್ಥಳೀಯರ ಬಿಟ್ಟು ಬೇರೆಯವರಿಗೆ ಮನೆ ಹಾಕಲಾಗಿದೆ ಅನ್ನೋದು ಆಕ್ರೋಶ. ಏನ್ ಹೇಳ್ತೀರಿ ಸರ್? ಯಾಕೆ ಅಧಿಕಾರಿಗಳು ಇಂಥದ್ದೊಂದು ನಡೆ ಅನುಸರಿಸಿದ್ರು? ಅವರು ಮೇಡಮ್, ಇದು ಫೆಬ್ರವರಿ 2023 ಹುದ್ದೆಯನ್ನು ಕರೆದಿದ್ರು ಮೇಡಮ್. ಇದು ನಾವು ಅಲ್ಲಿಂದ ಬಂದು ನಿರಾಶ್ರಿತರು ದೇಶಕ್ಕೆ ತ್ಯಾಗ, ಜಲ, ನೀರು ಎಲ್ಲ ಕೊಟ್ಕೊಂಡು ಬಂದ್ಕೊಂಡು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದಿದೆ. ಅಲ್ಲಿ ಊರಿನ ಅಂಗನವಾಡಿನೇ ಇಲ್ಲಿ ತಗೊಂಡ್ಬಂದದ್ ನಾವು. ನಮ್ಮ ನಿರಾಶ್ರಿತವಳೇ ಅಂಗನವಾಡಿ ಕಾರ್ಯಕರ್ತರು ಇದ್ದಳು, ರಿಟೈರ್ಡ್ ಆಯ್ತು. ಇಲ್ಲಿ ನಾವು ಸುಮಾರು 500 ಮನೆ ಇದ್ದಾರೆ, ಸುಮಾರು 4,000 ಕುಟುಂಬ ಇದ್ದಾರೆ. 7 ಹಳ್ಳಿ ಗ್ರಾಮದ ಜನರು ಇಲ್ಲಿ ಕಾಲೋನಿಯಲ್ಲಿ ಇದ್ದಾರೆ ಪುನರ್ವಸತಿ ಕೇಂದ್ರದಲ್ಲಿ. ಅವಾಗ ನಾವು ಇಲ್ಲಿ ಹುಡುಗಿಯರು, ನಿರಾಶ್ರಿತರ ಹುಡುಗಿಯರು ಪಾಪ ಎಲ್ಲ BCom ಎಲ್ಲ ಆಗಿದೆ, BSc ಅವರೆಲ್ಲ ಕೂಡಿ ಅರ್ಜಿ ಹಾಕಿದ್ರು. ಇವ್ರು ಏನು ಮಾಡಿದ್ದಾರೆ, ಒಂದು ನಮ್ಮ ಅಮದಳ್ಳಿ ಗ್ರಾಮ ಪಂಚಾಯತ್ 5 ವಾರ್ಡ್ ಇದಾವೆ ಮೇಡಮ್. ಅಮದಳ್ಳಿ ಗ್ರಾಮ ಪಂಚಾಯತ್ 5 ವಾರ್ಡ್. 5 ವಾರ್ಡ್ನಲ್ಲಿ ನಮ್ಮ ವಾರ್ಡ್ ನಂಬರ್ 5 ಮುದುಗಾ ಪುನರ್ವಸತಿ ಕೇಂದ್ರ. ಆ ಹುಡುಗಿ ವಾರ್ಡ್ ನಂಬರ್ 2 ನಮ್ಮ ಅಂಗನವಾಡಿಯಿಂದ 6 ಕಿಲೋಮೀಟರ್ ದೂರ ಇದೆ. ದೇವಾನಂದ್ ಸರ್, ಈಗ ನಿಮ್ಮ ಸಲಹೆಯನ್ನ ಪಡೆದುಕೊಳ್ಳಲೇ ಇಲ್ವಾ? ಕಾರಣ ನಿಮ್ಮ ಗ್ರಾಮದ ಅಂಗನವಾಡಿಗೆ ಯಾರನ್ನಾದ್ರೂ ನೇಮಕ ಮಾಡ್ತಾರೆ ಅಂದ್ರೆ ನಿಮ್ಮ ಸಲಹೆ ಸೂಚನೆಗಳನ್ನ ಕೂಡ ಪಡೆದುಕೊಳ್ಬೇಕಾಗುತ್ತೆ. ನಮ್ಮ ಸಲಹೆಯನ್ನೇ ಕೇಳಲಿಲ್ಲ ಅವರು. ನಾವು ಹಾಗಾಗಿ ನಮ್ಮ ಇಲ್ಲಿ ಅದು ಆಕ್ಷೇಪಣಾ ಪತ್ರವನ್ನು ಹಾಕಿದ್ಮೇಲೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು, ಊರ ನಾಗರಿಕರು, ಒಂದು ಮೀನುಗಾರ ಕೋಪರೇಟಿವ್ ಸೊಸೈಟಿಯಲ್ಲಿ ಸುಮಾರು 1,000 ಮೇಲೆ ಸೇರಿದ್ದವರು ಅವರಿಗೆ ಹಾಕಿದ್ರು ಸಹಿತ ನಮ್ಗೆ ವಿಚಾರಣೆ ಮಾಡ್ಲಿಲ್ಲ. ಅದೇ ನಾವು ಇಲ್ಲಿ ಅವಳು ಸ್ಥಳೀಯರು ಹೇಳಿ ನಾವು ಕೊಟ್ಟಿದ್ದೇವೆ ಅನ್ಕೊಂಡು ನಮ್ಗೆ ಹಿಂಬರ ಕೊಟ್ಬಿಟ್ರು. ಓಕೆ ದೇವಾನಂದ್ ಅವರೇ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ.